ಹಾಯ್ ಹಲೋ ಫ್ರೆಂಡ್ಸ್, ಈಗ ನಾವು ಜುಲೈ 9 ಮತ್ತು 10 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ಹಾಗಾದರೆ ಇವತ್ತಿನ ಕ್ವೆಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, 1ನೇ ಕ್ವೆಶ್ಚನ್ನು, ಇತ್ತೀಚೆಗೆ ಸುರಿನಾಮ್ನ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಕೆಳಗಿನ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದಂಥ ಉತ್ತರ ಜೆನಿಫರ್ ಸಿಮೋನ್. ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ. ಸೊ ವಿವರಣೆಯನ್ನು ಗಮನಿಸಬಹುದು. ಸರಿಯಾಗಿರತಕ್ಕಂಥ ಉತ್ತರ ಡಾಕ್ಟರ್ ಜೆನಿಫರ್ ಸೈಮನ್ಸ್ ಎಂಬತಕ್ಕಂಥವರು ಸುರಿನಾಮ್ ದೇಶದ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಮಾಹಿತಿ ಇದೆ, ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಸುರಿನಾಮ್ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲ ಡೀಟೇಲ್ಸನ್ನು ನೋಡ್ಕೊಳ್ಳಿ. ಓಕೆ, ಇದನ್ನ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇದೆಲ್ಲ ಮಾಹಿತಿ ಸುರಿನಾಮ್ ದೇಶದ ಸಂಪೂರ್ಣ ಮಾಹಿತಿಯಾಗಿದೆ. ಮತ್ತು ಸುರಿನಾಮ್ನ ರಾಜಧಾನಿ, ಅದರ ಕರೆನ್ಸಿ, ಅದರ ಭಾಷೆ ಇವೆಲ್ಲವೂ ಎಕ್ಸಾಮ್ಗೆ ಇಂಪಾರ್ಟೆಂಟು. ನೆಕ್ಸ್ಟು 2ನೇ ಕ್ವೆಶ್ಚನ್ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೆಳಗಿನ ಯಾವ ದೇಶವು ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ದಿ ಗ್ರ್ಯಾಂಡ್ ಕಲರ್ ಆಫ್ ದ ನ್ಯಾಷನಲ್ ಆರ್ಡರ್ ಆಫ್ ದಿ ಸದರ್ನ್ ಕ್ರಾಸ್ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು? ಸರಿಯಾದಂಥ ಉತ್ತರ ಬ್ರೆಜಿಲ್. ನೋಡಿ, ಬ್ರೆಜಿಲ್ ದೇಶದ ಅತ್ಯುನ್ನತ ಪ್ರಶಸ್ತಿ ಇದು. ಈ ಪ್ರಶಸ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನೀಡಿ ಗೌರವಿಸಲಾಗಿದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆ ಗಮನಿಸಬಹುದು. ಸೊ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಹಾಕುವ ಕಾರಣದಿಂದಾಗಿ ಬೇಗನೆ ವಿವರಣೆಯನ್ನು ನಾನು ಎಕ್ಸ್ಪ್ಲೈನ್ ಮಾಡಲ್ಲ. ಆ ಕಾರಣಕ್ಕಾಗಿ ಜಸ್ಟ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಹೇಳ್ತಾ ಹೋಗ್ತೇನೆ. ಓಕೆ, ಸೊ ಗಮನಿಸಬಹುದು. ಈ ವಿವರಣೆ ಎಲ್ಲದನ್ನ ನೀವು ಓದಿ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಸಂಪೂರ್ಣ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಆ ದೇಶಕ್ಕೆ ಅವರು ಭೇಟಿ ಕೊಟ್ಟಾಗ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದರು. ಸೊ ಆ 5 ಒಪ್ಪಂದಗಳಿದ್ದಾವೆ. ಸೊ ಇದು ಕೂಡ ಇಂಪಾರ್ಟೆಂಟು. ಹಾಗಾದರೆ ಬ್ರೆಜಿಲ್ ದೇಶದ ಬಗ್ಗೆ ಸ್ವಲ್ಪ ಮಾಹಿತಿ ನಮಗೆ ಗೊತ್ತಿರಬೇಕು. ಓಕೆ, ಸೊ ಬ್ರೆಜಿಲ್ ದೇಶದ ಬಗ್ಗೆಯೂ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಆ ದೇಶದ ಕರೆನ್ಸಿ, ಭಾಷೆ, ಅಧ್ಯಕ್ಷರು ಇವೆಲ್ಲವೂ. ನೆಕ್ಸ್ಟು 3ನೇ ಕ್ವೆಶ್ಚನ್ ನೋಡೋಣ. ಮಾನವ ಆನೆ ಸಂಘರ್ಷಗಳನ್ನು ತಪ್ಪಿಸಲು ಮತ್ತು ಕಡಿಮೆ ಮಾಡಲು ಯಾವ ರಾಜ್ಯ ಸರ್ಕಾರ ಗಜಮಿತ್ರ ಯೋಜನೆಯನ್ನು ಪ್ರಾರಂಭಿಸಿದೆ? ಸರಿಯಾದಂಥ ಉತ್ತರ ಅಸ್ಸಾಂ ಸರ್ಕಾರ. ಓಕೆ, ಸೊ ಯಾವ ಕಾರಣಕ್ಕೆ ಅಂತ ನಿಮಗೆ ಗೊತ್ತಾಯಿತು ಈಗ. ಓಕೆ, ಸೊ ಎಲ್ಲ ಡೀಟೇಲ್ಸನ್ನು ನೋಡಿ ನೀವು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಹಾಗಾದರೆ ಈ ಗಜಮಿತ್ರ ಯೋಜನೆ ಬಗ್ಗೆ ನಿಮಗೆ ಗೊತ್ತಾಗಿರಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಓಕೆ, ನೆಕ್ಸ್ಟು 4ನೇ ಕ್ವೆಶ್ಚನ್ ನೋಡೋಣ. ಭಾರತೀಯ ನೌಕಾಪಡೆಯ ಮೊಟ್ಟ ಮೊದಲ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾದ ಮತ್ತು ನಿರ್ಮಿಸಲಾದ ಡೈವಿಂಗ್ ಸಪೋರ್ಟ್ ಹಡಗಿನ ಹೆಸರೇನು? ನೋಡಿ, ಡೈವಿಂಗ್ ಸಪೋರ್ಟ್ ಹಡಗು ಸರಿಯಾದಂಥ ಉತ್ತರ ನಿಸ್ತಾರ್ ಅಂತ ಕರೀತಾರೆ. ಓಕೆ, ಆಪ್ಷನ್ ನಂಬರ್ 1 ಸರಿಯಾಗಿದೆ, ನಿಸ್ತಾರ್. ಹಾಗಾದರೆ ಏನಿದು ನಿಸ್ತಾರ್? ನೋಡಿ, ಇದಕ್ಕೆ ಸಂಬಂಧಪಟ್ಟಂಥ ಫುಲ್ ಡೀಟೇಲ್ಸನ್ನು ಕೊಟ್ಟಿದ್ದೇನೆ. ಹಾಗಾದರೆ ಈ ನಿಸ್ತಾರ್ ಹಡಗಿನ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಬೇಕು. ನೋಡಿ, ನಿಸ್ತಾರ್ ಹಡಗಿನ ಬಗ್ಗೆ ಸಂಪೂರ್ಣ ಮಾಹಿತಿ ಇದು. ಸೊ ಈ ಹಡಗಿನ ಫುಲ್ ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕು. ಇದನ್ನೆಲ್ಲ ಮಾಹಿತಿಯನ್ನು ನೀವು ಓದ್ಬಿಟ್ಟು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನಾವು 5ನೇ ಕ್ವೆಶ್ಚನ್ ನೋಡೋಣ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ DRDO ಭಾರತೀಯ ಸಶಸ್ತ್ರ ಪಡೆಗಳ ಯಾವ ಭಾಗಕ್ಕಾಗಿ ಎರಾರ್ಸ್ ರಾಕೆಟ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ? ಎರಾರ್ಸ್ ಭಾರತೀಯ ನೌಕಾಪಡೆಗಾಗಿ. ಓಕೆ, ಆಪ್ಷನ್ ನಂಬರ್ 1 ಸರಿಯಾಗಿದೆ. ಹಾಗಾದರೆ ಏನಿದು ಎರಾರ್ಸ್? ಈ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿದೆ. ಸೊ ಸಂಪೂರ್ಣವಾಗಿ ಲೈನ್ ಟು ಲೈನ್ ಓದಿಬಿಟ್ಟು ನೀವು ಪಾಯಿಂಟ್ ಔಟ್ ಮಾಡ್ಕೋಬೇಕು ಸ್ನೇಹಿತರೆ. ಓಕೆ, ಸೊ DRDO ಪ್ರಕಾರ ಈ ಎರಾರ್ಸ್ ಎಂಬುದು ಬಳಕೆದಾರ ಪ್ರಯೋಗಗಳು ಈಗ ಪೂರ್ಣಗೊಂಡಿವೆ ಅಂತ. ಸೊ ಎರಾರ್ಸ್ನ ಸಂಪೂರ್ಣ ಮಾಹಿತಿ ಇಲ್ಲಿ ಡೀಟೇಲ್ಸ್ ಎಲ್ಲ ಇದೆ. ಸೊ ಆ ಹಡಗಿನ ವಿಶಿಷ್ಟ ಯೋಜನೆಗಳು ಏನೇನು ಎಲ್ಲ ಡೀಟೇಲ್ಸ್ ಇದೆ. ಜೊತೆಗೆ ಎರಾರ್ಸ್ ರಾಕೆಟ್ ವ್ಯವಸ್ಥೆಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಎಂಬುದು. ಓಕೆ, ಇಲ್ಲಿ ಆ ಡೀಟೇಲ್ಸನ್ನು ಕೊಟ್ಟಿದ್ದೀನಿ. ಇದನ್ನು ಓದಿ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇನ್ನು ಈ ಎರಾರ್ಸ್ ರಾಕೆಟ್ ವ್ಯವಸ್ಥೆಯನ್ನು ಯಾರು ತಯಾರಿಸುತ್ತಾರೆ ಎಂಬುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಡೀಟೇಲ್ಸ್ ಕೂಡ ನಿಮಗೆ ನೆನಪಿರಬೇಕು. ನೆಕ್ಸ್ಟ್
ಜುಲೈ 10 2025ನೇ ಸಾಲಿನ ಕರೆಂಟ್ ಅಫೇರ್ಸನ್ನು ನೋಡೋಣ. ಜುಲೈ 10ನೇ ತಾರೀಕು 1ನೇ ಕ್ವಶನ್ ನೋಡಿ. ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಸರಿಯಾದಂಥ ಉತ್ತರ ಡಾಕ್ಟರ್ ಅಭಿಜಿತ್ ಶೇಟ್. ಆಪ್ಷನ್ ನಂಬರ್ 1 ಸರಿಯಾಗಿದೆ, ಅಭಿಜಿತ್ ಶೇಟ್. ಇದಕ್ಕೆ ಸಂಬಂಧಪಟ್ಟಂತಹ ವಿವರಣೆಯಲ್ಲಿ ಗಮನಿಸಿ. ಜೊತೆಗೆ ಏನಿದು ರಾಷ್ಟ್ರೀಯ ವೈದ್ಯಕೀಯ ಆಯೋಗ, ಓಕೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಎಲ್ಲ ಡೀಟೇಲ್ಸ್ ಇಲ್ಲಿದೆ. ಸೊ ಯಾವಾಗ ಸ್ಥಾಪನೆಯಾಯಿತು, ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಎಂಬುದು, ಮತ್ತು ಪ್ರಧಾನ ಕಚೇರಿ ಎಲ್ಲಿದೆ, ಜೊತೆಗೆ ಇದರ ಕಾರ್ಯಗಳೇನು. ನೋಡಿ, ಇದರ ಕಾರ್ಯಗಳು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಇವೆಲ್ಲವನ್ನು ಕೂಡ ಓದಿ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇನ್ನು ನಾವು 2ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ನಿಧನರಾದ ಖ್ಯಾತ ಚಲನಚಿತ್ರ ನಟ ಕೋಟಾ ಶ್ರೀನಿವಾಸ್ ರಾವ್ ಗಾರು ಕೆಳಗಿನ ಯಾವ ಚಿತ್ರರಂಗಕ್ಕೆ ಸೇರ್ಪಡೆಯಾಗಿದ್ದಾರೆ? ಸರಿಯಾದಂಥ ಉತ್ತರ ತೆಲುಗು. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಸೊ ಇವರು ಪ್ರಸಿದ್ಧ ಚಲನಚಿತ್ರಗಾರರು. ಓಕೆ, ಕೋಟಾ ಶ್ರೀನಿವಾಸ ರಾವ್. ಸೊ ತೆಲುಗುನ ಅತ್ಯಂತ ಪ್ರಮುಖ ಪೋಷಕ ಪಾತ್ರಗಳು ಅಲ್ಲಿ ನಟಿಸಿರ್ತಕ್ಕಂಥವ್ರು. ಸೊ ಇವರಿಗೆ ಸಂದಂತಹ ಪ್ರಶಸ್ತಿಗಳು ನೋಡಿ, 2015ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದು ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಓಕೆ, ಎಲ್ಲ ಡೀಟೇಲ್ಸ್ ನೆನಪಿರಲಿ. ನೆಕ್ಸ್ಟು 3ನೇ ಕ್ವಶನ್ ನೋಡೋಣ. 2025ರ ವಿಂಬಲ್ಡನ್ ಟೆನ್ನಿಸ್ ಚಾಂಪಿಯನ್ಶಿಪ್ನ 2025ರ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದುಕೊಂಡಿದ್ದಾರೆ? ಪುರುಷರ ಸಿಂಗಲ್ಸ್ ಗೆದ್ದಂಥವರು ಜಾನಿಕ್ ಸಿನ್ನರ್. ಓಕೆ, ಜಾನಿಕ್ ಸಿನ್ನರ್. ಗಮನಿಸಿ, ವಿಶ್ವದ ನಂಬರ್ 1 ಇಟಲಿಯ ಆಟಗಾರ ಜಾನಿಕ್ ಸಿನ್ನರ್ ಮತ್ತು ಪೋಲ್ಯಾಂಡಿನ ಈಗ ಸ್ವೈಟೆಕ್ ಏನಿದ್ದಾರೆ, ಇವರು ಕ್ರಮವಾಗಿ ಪುರುಷರ ವಿಭಾಗದಲ್ಲಿ, ಮಹಿಳಾ ವಿಭಾಗದಲ್ಲಿ ವಿಂಬಲ್ಡನ್ ಸಿಂಗಲ್ಸ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಎಂಬುದು ನೆನಪಿರಬೇಕು ನಿಮಗೆ. ಓಕೆ, ಈ ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದೀನಿ, ಎಲ್ಲ ಮಾಹಿತಿ ನಿಮಗೆ ನೆನಪಿರಲಿ. ಓಕೆ, ವಿಂಬಲ್ಡನ್ನ ಹುಲ್ಲಿನ ಹಾಸಿಗೆ ಮೇಲೆ ಆಡಿಸಲಾಗುತ್ತದೆ. ಇದನ್ನ ಗ್ರಾಸ್ ಕೋರ್ಟ್ ಅಂತ ಕರೀತಾರೆ. ಹಾಗಾದರೆ ಅಲ್ಕರಾಜ್ ವಿರುದ್ಧ ಸಿನ್ನರ್ಗೆ ಗೆಲುವಾಗಿದೆ. ಓಕೆ, ಇದು ಡೀಟೇಲ್ಸ್ ಇದೆ, ಇದು ಕೂಡ ನಿಮಗೆ ನೆನಪಿರಬೇಕು. ಈಗ ಸ್ವೈಟೆಕ್ಕಿಗೆ ಮೊಟ್ಟ ಮೊದಲ ವಿಂಬಲ್ಡನ್ ಪ್ರಶಸ್ತಿ ಇದು. ಸೊ ಇದು ಕೂಡ ನಿಮಗೆ ನೆನಪಿರಲಿ. ಸೊ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಮಾಹಿತಿ. ಓಕೆ, ಸಂಪೂರ್ಣ ಮಾಹಿತಿಯನ್ನು ಓದಿ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ಗಳು ಅಥವಾ ವಿಂಬಲ್ಡನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಎಲ್ಲ ಡೀಟೇಲ್ಸನ್ನು ನೀವು ಗಮನದಲ್ಲಿರಲಿ. ಹಾಗಾದರೆ ಗರಿಷ್ಠ ಪ್ರಶಸ್ತಿ ವಿಜೇತರು ಯಾರ್ಯಾರು ಎಂಬುದನ್ನು ಮಾಹಿತಿ ಕೂಡ ಕೊಟ್ಟಿದ್ದೇನೆ. ಸೊ ಇದು ಕೂಡ ನೆನಪಿರಲಿ. ನೆಕ್ಸ್ಟು ನಾವು 4ನೇ ಕ್ವಶನ್ ನೋಡೋಣ. ನೋಡಿ, ಜುಲೈ 2025ರಲ್ಲಿ ಭಾರತದ ಅಧ್ಯಕ್ಷರು ಉಜ್ವಲ್ ನಿಕಮ್, ಸಿ ಸದಾನಂದನ್ ಮಾಸ್ಟರ್, ಹರ್ಷವರ್ಧನ್ ಶ್ರಿಂಗ್ಲಾ ಮತ್ತು ಡಾಕ್ಟರ್ ಮೀನಾಕ್ಷಿ ಜೈನ್ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದ್ದಾರೆ. ಹಾಗಾದರೆ ಪ್ರತಿ 2 ವರ್ಷಗಳಿಗೊಮ್ಮೆ ಎಷ್ಟು ಸದಸ್ಯರು ನಿವೃತ್ತಿಯಾಗುತ್ತಾರೆ? ಸರಿಯಾದಂಥ ಉತ್ತರ 1/3 ಸದಸ್ಯರು ಪ್ರತಿ 2 ವರ್ಷಗಳಿಗೊಮ್ಮೆ ನಿವೃತ್ತಿಯಾಗ್ತಾರೆ. ಆ ಸ್ಥಾನಕ್ಕೆ ಬೇರೆ ಅರ್ಹ ವ್ಯಕ್ತಿಗಳನ್ನು ನಾಮನಿರ್ದೇಶನ ಮಾಡ್ತಾರೆ ರಾಷ್ಟ್ರಾಧ್ಯಕ್ಷರು. ಸೊ ಇದೀಗ ಮೇಲೆ ತಿಳಿಸಿರತಕ್ಕಂಥ ಹೆಸರಿನವರನ್ನು ಆಯ್ಕೆ ಮಾಡಲಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಗಮನಿಸಬಹುದು ನೀವು. ಓಕೆ, ಸಂಪೂರ್ಣ ವಿವರಣೆ ಓದ್ಬಿಟ್ಟು ನೀವು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಇನ್ನು ರಾಜ್ಯಸಭೆಯಲ್ಲಿ ನಾಮನಿರ್ದೇಶಿತ ಸದಸ್ಯರು, ಇದರ ಬಗ್ಗೆ ಡೀಟೇಲ್ಸ್ ಇದೆ. ಎಲ್ಲ ಡೀಟೇಲ್ಸನ್ನು ನೋಡಿ ನೀವು ಪಾಯಿಂಟ್ ಔಟ್ ಮಾಡ್ಕೋಬೇಕು. ಓಕೆ, ಸಂಪೂರ್ಣ ಮಾಹಿತಿ ಇದು. ಇನ್ನು ರಾಜ್ಯಸಭಾ ಸದಸ್ಯರ ಅವಧಿ ನೋಡಿ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದು ಕೂಡ ನೆನಪಿರಲಿ ಸ್ನೇಹಿತರೆ ನಿಮಗೆ. ಓಕೆ, ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ಜುಲೈ 2025ರಲ್ಲಿ ಭಾರತೀಯ ನೌಕಾಪಡೆಯೊಂದಿಗೆ ಪಾಸೆಕ್ಸ್ ನೌಕಾ ವ್ಯಾಯಾಮದಲ್ಲಿ ಯಾವ ದೇಶದ ಎಲೆನಿಕ್ ಹಡಗು ಭಾಗವಹಿಸಿತು? ಸರಿಯಾದಂಥ ಉತ್ತರ ಗ್ರೀಕ್. ನೋಡಿ, ಭಾರತೀಯ ನೌಕಾಪಡೆಯ ಮತ್ತು ಎಲೆನಿಕ್ ನೌಕಾಪಡೆಯು ಜುಲೈ 10, 2025ರಂದು ಅರೇಬಿಯನ್ ಸಮುದ್ರದ ಮುಂಬೈ ಕರಾವಳಿಯ ಬಳಿ
ಜಂಟಿ ಪ್ಯಾಸೆಕ್ಸ್ ಅಂದರೆ ಪಾಸಿಂಗ್ ವ್ಯಾಯಾಮ ನಡೆಸಿದವು. ಸೊ ಇದರ ಸಂಬಂಧಪಟ್ಟಂಥ ಫುಲ್ ಡೀಟೇಲ್ಸ್ ಇದೆ. ಓಕೆ, ಪಾಸೆಕ್ಸ್ ವ್ಯಾಯಾಮದ ಬಗ್ಗೆ ಡೀಟೇಲ್ಸನ್ನು ಕೊಟ್ಟಿದ್ದೀನಿ. ಜೊತೆಗೆ ಈ ಹೆಲೆನಿಕ್ ವಾಯುಪಡೆ ಏನಿದೆ ಇದು ಗ್ರೀಕ್ ದೇಶಕ್ಕೆ ಸಂಬಂಧಪಟ್ಟಿದ್ದು ಎಂಬುದನ್ನು ಕೂಡ ಗಮನಿಸಿ. ಸೊ ಉಳಿದಂಥ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.